ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪವೀಸ್ ಕಿಚನ್. ಏನಿವತ್ತು ಇವರು ಔಟ್ಡೋರ್ ವಿಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಕೊತಾ ಇದ್ದೀರಾ? ಹೌದು, ಇವತ್ತು ನಾನು ನನ್ನ ಫಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮಮ್ಮ ಮನೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಸೊ ನೋಡಿ, ಇದು ಫುಲ್ ಗ್ರೀನರಿ, ಸ್ವಲ್ಪ ಹಳ್ಳಿನಲ್ಲೇ ಇರೋದು ಅಮ್ಮ ಅವರು. ಇದು ನಮ್ಮಮ್ಮ ಅವ್ರ ಮನೆ. ಸೊ ಬನ್ನಿ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಇದು ಮನೆ ಎಂಟ್ರೆನ್ಸ್. ಇಲ್ಲಿ ರೈಟ್ ಸೈಡಿಗೆ ನೋಡ್ಬೋದು, ಇದು ಗಾರ್ಡನ್. ಆಮೇಲೆ ಇಲ್ಲಿ ಬಂದು 2 ಎಂಟ್ರೆನ್ಸ್ ಇದೆ. ಒಂದು ಬಂದು ಅಂಗಡಿ ಮನೆ, ಅಂದರೆ ಅಮ್ಮ ಟೈಲರ್ ಆಗಿರೋದ್ರಿಂದ ಅದಕ್ಕೆ ಸಪ್ರೇಟ್ ರೂಮ್ ಮಾಡಿದ್ದಾರೆ. ಸೊ ನೋಡಿ, ಇಲ್ಲೇ ನಮ್ಮಮ್ಮ ಬಟ್ಟೆ ಹೊಲಿಯೋದು. ಸೊ ಅಮ್ಮ ಟೈಲರ್ ಆಗಿರೋದ್ರಿಂದ ನಾವು ಇವತ್ತವರೆಗೂ ಯಾವ ಬ್ಲೌಸ್ ಏನು ಸ್ಟಿಚ್ ಮಾಡಿಸಿಲ್ಲ ಆಚೆ, ಎಲ್ಲ ಅಮ್ಮನೇ ಮಾಡಿಕೊಡೋದು. ಸೊ ಇದು ನಮ್ಮಮ್ಮ ಅವ್ರದ್ದು ಟೈಲರಿಂಗ್ ರೂಮ್. ನೋಡಿ, ಇದು ಆಚೆ ವರಾಂಡ. ಇದು ಬಂದು ಮೇನ್ ಎಂಟ್ರೆನ್ಸ್. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ ಯಾವ ಥರ ಇದೆ ಮನೆ ಅಂತ. ನೋಡಿ, ನಮ್ಮ ಸುಂದ್ರಿ ಬಂದಿದ್ದಾಳೆ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡೋಕ್ಕೆ. ಸೊ ಇದು ಮೇನ್ ಹಾಲ್. ನಮ್ಮ ಮನೇಲಿ ಬಂದು 2 ಹಾಲ್ ಇದ್ದಾವೆ. ಇದು ಫಸ್ಟ್ ಔಟ್ಸೈಡ್ ಹಾಲ್. ಇದು ನೋಡಿ, ನಾನು ಮಾಡಿರೋ ಪೇಂಟಿಂಗ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇದು ಒಂದು ಶೋ ಕೇಸ್. ತುಂಬ ನಾವು ಚಿಕ್ಕ ಮಕ್ಕಳಿದ್ದಾಗಿಂದನೂ ಆಟ ಆಡ್ತಿದ್ದಂಥ ಕೆಲವು ಆಟ ಸಾಮಾನೆಲ್ಲ ಇದ್ದಾವೆ. ನೋಡಿ, ಇದು ನಾನು 1 ಇಯರ್ ಬೇಬಿ ಇದ್ದಾಗ ನನಗೆ ನಮ್ಮ ಚಿಕ್ಕಮ್ಮ ಗಿಫ್ಟ್ ಮಾಡಿದ್ದು. ಈ ಬೊಂಬೆ ಇನ್ನವರೆಗೂ ಇದೆ. ನೋಡಿ, ನಮ್ಮ ಸುಂದರಿದು ಫೋಟೋ. ಅಮ್ಮ ಅಲ್ಲಿ ಇಲ್ಲಿ ಟ್ರಿಪ್ ಹೋದಾಗ ಎಲ್ಲ ಭಾಳ ತಂದು ಇಟ್ಟಿದ್ದಾರೆ. ಎಲ್ಲ ಜಾಸ್ತಿ ದೇವ್ರ ಐಟಮೇ ಇದ್ದಾವೆ. ಅಪ್ಪ ಬಂದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ. ಇದು ಅವ್ರಿಗೆ ಬಂದಿದ್ದ ಅವಾರ್ಡ್. ಮತ್ತು ಇದೆಲ್ಲ ನಾವು ಬುದ್ಧಿ ಬರೋಕ್ಕಿಂತ ಮುಂಚೆಯಿಂದನೂ ಇರುವಂಥ ಆಟ ಸಾಮಾನುಗಳಿದೆಲ್ಲ. ಇದು ನೋಡಿ, ಇದು ನಾನು ನಮ್ಮ ಅಕ್ಕ. ನಾವು ಬಂದು 2 ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮಗೆ. ಇದು ನನ್ನ ಮಕ್ಕಳು ತಂದಿದ್ದ ಫೋಟೋ. ಮತ್ತು ಇದು ಸೆಕೆಂಡ್ ಹಾಲ್. ನೋಡಿ, ಇದೇ ನಮ್ಮ ಅಪ್ಪ ಅಮ್ಮದ ಹಳೆಯ ಫೋಟೋ. ಈಗ ಸ್ವಲ್ಪ ಏಜ್ ಆಗಿದೆ. ಇದು ಅಪ್ಪ ಆಫೀಸಲ್ಲಿ ತೆಗೆಸಿದಂಥ ಒಂದು ಫೋಟೋ. ಮತ್ತು ಇದು ನಮ್ಮ ಚೈಲ್ಡ್ಹುಡ್ ಫೋಟೋ. ಆ ಕಡೆ ಈ ಕಡೆ ಇರೋದು ನಾನು, ಮಧ್ಯೆ ಇರೋದು ನಮ್ಮ ಅಕ್ಕ. ಇನ್ನು ತುಂಬ ಆಲ್ಬಮ್ಸ್ ಎಲ್ಲ ಇದ್ದಾವೆ. ಯಾವಾಗಾದರೂ ಫ್ರೀ ಆಗಿದ್ದರೆ ನಿಮಗೆ ತೋರಿಸ್ತೀನಿ ನಾನು ಅವೆಲ್ಲ. ದೆನ್ ಇದು ನಾನು, ನಮ್ಮವರು, ನಮ್ಮನೆ ವ್ಲಾಗ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಬಂದು ಸೆಕೆಂಡ್ ಹಾಲ್. ಮೇನ್ ಅಂದರೆ ಟಿ ವಿ ಎಲ್ಲ ಕೂತ್ಕೊಂಡು ನೋಡೋ ಥರ ಇದು ಸ್ವಲ್ಪ ಒಂದು ಚಿಕ್ಕದಾಗಿ ಹಾಲ್ ಇದೆ. ದೇವ್ರ ಮನೆ. ಇದು ಬಂದು ಅಡುಗೆ ಮನೆ. ಅಮ್ಮ ಅಂತೂ ಭಾಳ ಸಾಮಾನೆಲ್ಲ ಇಟ್ಕೊಂಡಿದ್ದಾರೆ. ಈಗಂತೂ ಅವರೊಬ್ಬರೇ ಇದ್ದಾರೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆಲ್ಲ. ಆಗಂದರೆ ನಾನು ನಮ್ಮ ಅಕ್ಕ ಎಲ್ಲ ಇರ್ತಿದ್ವಿ. ಇದು ಬಂದು ಕಿಚನ್ನು. ಅಮ್ಮ ಅಡುಗೆ ಮಾಡ್ತಿದ್ದಾರೆ. ಮಗಳು ಬಂದಿದ್ದಾಳೆ ಅಂದ್ಬಿಟ್ಟು ಫುಲ್ಲು ನಾನ್ ವೆಜ್ ಎಲ್ಲ ತಂದು ಭರ್ಜರಿ ಊಟ ಇವತ್ತು. ನಾನಂತೂ ಅಡುಗೆ ಮನೆಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ. ರಾಣಿ ಥರ ರೆಸ್ಟ್ ಮಾಡೋದೇ ಕೆಲಸ ಅಮ್ಮನ ಮನೆಗೆ ಹೋದರೆ. ಇದು ನಮ್ಮಮ್ಮ. ಇದು ಅಪ್ಪಗೆ ಸ್ವಲ್ಪ ಹುಷಾರಿಲ್ಲ, ರಿಟೈರ್ ಆಗಿದ್ದಾರೆ ರೀಸೆಂಟಾಗಿ. ಸೊ ಮನೇಲಿ ಇದ್ದು ಲೇಸಿ ಆಗಿಬಿಟ್ಟಿದ್ದಾರೆ ತುಂಬ. ನೆಕ್ಸ್ಟ್ ಬನ್ನಿ ಗಾರ್ಡನ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡಿ, ಫುಲ್ ಗ್ರೀನರಿ. ಮನೆಯಲ್ಲಿ ಹೋದರೆ ಗಾರ್ಡನ್ನೇ ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋದು ಆ್ಯಕ್ಚುಲಾಗಿ. ತುಳಸಿ ಹೂವು, ಮತ್ತು ಅಮ್ಮ ಅಂತೂ ಆಚೆಯಿಂದ ಹೂವು ತಗೊಳ್ಳೋದೇ ಇಲ್ಲ. ತುಂಬ ಡಿಫ್ರೆಂಟ್ ಕಲರ್ ದಾಸವಾಳ ಹೂವು, ಆಮೇಲೆ ರೋಸ್ಗಳು, ಕನಕಾಂಬರ, ಮಲ್ಲಿಗೆ, ಭಾಳ ಹೂವುಗಳಿದ್ದಾವೆ. ಪೂಜೆಗೆಲ್ಲ ಇದೇ ಹೂವನೇ, ಆಚೆಯಿಂದ ಏನು ಪರ್ಚೇಸ್ ಮಾಡಲ್ಲ ಇವರು. ನೋಡಿ, ನಮ್ಮ ಆದಿತ್ಯ ನನ್ನ ಹಿಂದೆನೇ ಇದ್ದಾಳೆ. ವಿಡಿಯೋ ಯಾವಾಗ ನನ್ನ ತೆಗಿತಾಳೆ ನಮ್ಮಮ್ಮ ಅಂತ ಕಾಯ್ತಾ ಇದ್ದಾಳೆ. ನೋಡಿ, ಇದು ವಿಳೆದೆಲೆ ಎಲ್ಲ ಹಾಕಿದ್ದಾರೆ ಅಮ್ಮ. ಇಲ್ಲಿ ಒಂದು ನಿಂಬೆಹಣ್ಣು ಗಿಡ ಇತ್ತು. ಆ್ಯಕ್ಚುಲಿ ಹುಳ ಬಂದೆಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ತುಂಬ ದೊಡ್ಡದಾಗಿ ಚೆನ್ನಾಗಿ ಬಂದಿತ್ತು ಮಾತ್ರ. ನೋಡಿ, ವಿಳೆದೆಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಇನ್ನು ಭಾಳ ಎಲೆಗಳಿದ್ವು, ಕಂಬಳಿ ಹುಳ ಇದ್ವು ಅಂತ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ನೋಡಿ, ಒಂದು ಹಕ್ಕಿ ಗೂಡು ಕಟ್ಟಿದೆ, ಕಾಣಿಸ್ತಿದೆಯಲ್ಲ. ಹಿಂದೆ ಕಬ್ಬು ಗಿಡ ಮತ್ತು ಬಾಳೆ ಗಿಡ ಎಲ್ಲ ಇದೆ. ನೋಡಿ, ಒಲೆ ಎಲ್ಲ ಇಟ್ಟಿದ್ದಾರೆ. ಅಲ್ಲೋದ್ರೆ ಒಲೆನಲ್ಲೇ ಆಲ್ಮೋಸ್ಟ್ ನೀರು ಕಾಯಿಸ್ಕೊತೀವಿ ನಾವು.
ಸಿಟಿಲಿದ್ದು ಇದ್ದು ಕರೆಂಟ್ ನೀರು ಎಲ್ಲ ಸ್ನಾನ ಮಾಡಿ ಮಾಡಿ ಬೇಜಾರಾಗಿದೆ. ನೋಡಿ, ಇದು ತುಳಸಿ ಕಟ್ಟೆ. ಇವಾಗ ನೀರಿಗೆಲ್ಲ ಏನು ತೊಂದರೆ ಇಲ್ಲ. ಭಾಳ ಫಸ್ಟು ನೀರಿಗೆ ತುಂಬ ತೊಂದರೆ ಆಗ್ತಿತ್ತು ಇಲ್ಲೂ ಕೂಡ. ನೋಡಿ, ಇದೇ ನಮ್ಮಮ್ಮ ಮನೆ. ಫುಲ್ಲು ವಾತಾವರಣ ಎಲ್ಲ ತಣ್ಣಗೆ, ಸುತ್ತ ಗಿಡ ಮರಗಳು ಸೂಪರಾಗಿದ್ದಾವೆ. ಯಾವ ಟ್ರಾಫಿಕ್ ಸೌಂಡ್ ಏನೂ ಇಲ್ಲ. ಆರಾಮಾಗಿರ್ಬೋದು ಹೋದರೆ. ಹೇಗಿದೆ ಮನೆ ಅಂತ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡ್ತಾಯಿರಿ. ವ್ಲಾಗ್ ಹೇಗಿತ್ತು ಅಂತ ಹೇಳಿ. ಇದು ನನ್ನ ಫಸ್ಟ್ ವ್ಲಾಗ್ ಬೇರೆ. ಇದಿಷ್ಟು ನಮ್ಮಮ್ಮ ಮನೆ.